ಈ ಮೈಸೂರು ಮೂಡಾ ವಿವಾದದಲ್ಲಿ ಮೂಡಾಗೆ ಪತ್ನಿ ಮುಖ್ಯಮಂತ್ರಿಗಳ ಪತ್ನಿ ಬರೆದಿದ್ದ ಪತ್ರದಲ್ಲಿ ವೈಟ್ನರ್ ಹಚ್ಚಿದ್ರಲ್ಲ, ಅದು ಸಾಕಷ್ಟು ವಿರೋಧಾಭಾಸಕ್ಕೆ ಕಾರಣವಾಗಿತ್ತು. ಟೀಕೆ ಮಾಡಿದ್ರು ಬಿಜೆಪಿಯವರೆಲ್ಲ. ಈಗ ಅದರ ಅಸಲಿಯತ್ತು ಬಯಲಾಗಿದೆ. ಸಿಎಂ ಪತ್ನಿ ಬರೆದ ಪತ್ರದಲ್ಲಿ ಎಲ್ಲೂ ಕೂಡ ವಿಜಯನಗರ 3ನೇ ಹಂತ ಅಂತ ಉಲ್ಲೇಖ ಆಗಿಲ್ಲ, ದೇವನೂರು ಬಡಾವಣೆಯ 3ನೇ ಹಂತ ಉಲ್ಲೇಖವಾಗಿದೆ ಅಂತ ಲೋಕಾಯುಕ್ತ ಪೊಲೀಸರು ಕೋರ್ಟ್ಗೆ ಕೊಟ್ಟಂತಹ ಅಂತಿಮ ವರದಿಯಲ್ಲಿ ಹೇಳಿದ್ದಾರೆ. ಇನ್ನು ಬಿಜೆಪಿ ಲೋಕಾವರದಿಯನ್ನು ಮಾಮೂಲಿ ಟೀಕೆ ಮಾಡಿದೆ. ಇದ್ದ ಮೂವರಲ್ಲಿ ಕದ್ದವ್ರು ಯಾರು ಅಂತ ಸಿಟಿ ರವಿ, ಅಕ್ರಮ ಮಾಡಿದವರು ಬಿಡುವುದಿಲ್ಲ ಅಂತ ಮಂತ್ರಿ ಹೇಳ್ಬಿಟ್ಟಿದ್ದಾರೆ. ಭೈರತಿ ಸುರೇಶ್, ಅಕ್ರಮ ಮಾಡಿದವ್ರು ಯಾರ್ರೀ? ನಂಬರ್ 1. ಎರಡನೇದು ದೇವನೂರು ಬಡಾವಣೆ 3ನೇ ಹಂತದಲ್ಲಿ ಕೊಡಿ ಅಂತ ಮೇಡಮ್ ಬರೆದಿದ್ರು. ಏಯ್ ಮುಡಾನವ್ರೆ, ಯಾಕೆ ಸರ್ ಅವ್ರು ಹೇಳದೇ ಇದ್ದಿದ್ದೆಲ್ಲ ಮಾಡಿದ ಪ್ರಭೂತಿಗಳು ನೀವು. ಲೋಕಾಯುಕ್ತ ರಿಪೋರ್ಟಲ್ಲಿ ಇದೆಯಪ್ಪ, ಅವಾಗದೇ ಪೇಪರ್ಗಳು ಓಡಾಡ್ಬಿಟ್ಟಿವೆ ಅಂತ ಇದೆಯಲ್ಲ. ಅವ್ರು ಕೇಳಿದ್ದನ್ನು ಪಾಲನೆ ಮಾಡೋ ಅಷ್ಟಕ್ಕಿಂತ ದಿಮಾಕ ನಿಮಗೆ. ಯಾಕಪ್ಪ ದೇವನೂರಲ್ಲಿ ಕೊಡಲಿಲ್ಲ, ವಿಜಯನಗರದಲ್ಲಿ ಕೊಟ್ರಿ? ಎಷ್ಟು ದಿಮಾಕ್ ಇರಬೇಕು ನಿಮಗೆ. CM ವೈಫ್ ಕೇಳಿದ್ದನ್ನು ಉಲ್ಲಂಘನೆ ಮಾಡಿದ್ದೀರಾ, ಅಕ್ಷಮ್ಯ ಅಪರಾಧ. ಎಸ್. ಇನ್ನು ಬಿಜೆಪಿಯಲ್ಲಿ ದುಡ್ಡು ತಿಂದಿರೋದು ನಿಜ, ಲೂಟಿ ಹೊಡೆದಿರೋದು ನಿಜ. ಯಾರು ಅಂತ ಹೇಳಿದ್ರೆ ಮುಗಿದೋಯ್ತು ಕತೆ. ಬಿಜೆಪಿಯಲ್ಲಿ ನಡೆದಿದ್ದ ಆಂತರಿಕ ಸಂಘರ್ಷದಲ್ಲಿ ವಿಜಯೇಂದ್ರ ಮೇಲುಗೈ ಸಾಧಿಸಿದಂತೆ ಕಾಣ್ತಾ ಇದೆ. ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಅಭ್ಯರ್ಥಿ ಹಾಕದಿರಲು ನಿನ್ನೆಯಷ್ಟೇ ಭಿನ್ನಮತೀಯರು ತೀರ್ಮಾನ ಮಾಡಿದ್ರು. ಇವತ್ತು ಯತ್ನಾಳ್ ಹಿಂದೇಟಾಕಿದ್ದಾರೆ ಪ್ರತಿಕ್ರಿಯೆ ಕೊಡೋಕೆ. ಚಾಮುಂಡಿ ಬೆಟ್ಟಕ್ಕೆ ಹೋದ್ರು, ವಿಶೇಷ ಪೂಜೆ ಮಾಡಿದ್ರು, 1 ಲಕ್ಷ ಹುಂಡಿ ಹಾಕಿದ್ರು. ಅವರಿಬ್ರು ಚೆನ್ನಾಗಿರಲಿ ಬಿಡಿ. ಆ ಪುಟಿನ್ನು ಮತ್ತೆ ಟ್ರಂಪೇ ಮಾತಾಡ್ತಾ ಕುಂತವೆ, ಕಳೆಕ ಬೀಜ ತಿನ್ಕೊಂಡು ಬಾ ಅಣ್ಣ ಬಾ ಕುತ್ಕೋ ಅಂದ್ಬಿಟ್ಟು ಆ ಲೆವೆಲ್ ಹೋಗ್ಬಿಟ್ಟಿದ್ದಾರೆ. ಇವರಿಬ್ರು ಏನು ಅದಕ್ಕಿಂತ ವೈರಿಗಳ? ಇಲ್ಲ. ಚೆನ್ನಾಗಿರಿ ಇಬ್ರು, ಕಮಾನ್ ಗೋ ಅಹೆಡ್. ಕೇಂದ್ರ ಸರ್ಕಾರ ಮತ್ತು ತಮಿಳುನಾಡು ಇದ್ರೆ ಬಡ್ದಾಡ್ಕೊಂಡು ಸಾಯಿರಿ. ಕೇಂದ್ರ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರದ ನಡುವೆ ಮತ್ತೆ ಈಗ ಭಾಷಾ ಸಂಘರ್ಷ ನಡೆದಿದೆ. ತ್ರಿಭಾಷಾ ಸೂತ್ರವನ್ನು ಒಪ್ಪೋ ತನಕ ಶಿಕ್ಷಣಕ್ಕೆ ತಮಿಳುನಾಡಿಗೆ 2152 ಕೋಟಿ ಅನುದಾನ ಕೊಡಲ್ಲ ಅಂತ ಧರ್ಮೇಂದ್ರ ಪ್ರಧಾನ್ ಅವರು ಈ ಹಿಂದೆ ಹೇಳಿಕೆ ಇದ್ರು. ಅದನ್ನ ತಮಿಳುನಾಡು ಸರ್ಕಾರ ತೀವ್ರವಾಗಿ ಖಂಡಿಸಿತ್ತು. ಭಾಷೆ ಎಜುಕೇಶನ್ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇದೆ. ಹೌದು. ಹೆಂಗ್ರಿ ಕೇಂದ್ರ ಸರ್ಕಾರ ನೀವು ಮಾಡದೇ ಇದ್ದು ನಾವು ದುಡ್ಡು ಕೊಡಲ್ಲ ಅಂತೀರಿ? ಏನು ನಿಮ್ಮ ಮನೆ ಜೀತದಾಳುಗಳ ನಾವೆಲ್ಲ ರಾಜ್ಯದವ್ರಂಗಾರೆ? ಹಂಗೆ ಹೇಳಕ್ಕೆ ಬರಲ್ಲ. ಜೀತಾನ ನಾವು ಕರ್ನಾಟಕ ಕತ್ತೆ ಕಾಯ್ತಾ ಇದ್ದೀರಾ ಈ NEP ಮತ್ತು ಲ್ಯಾಂಗ್ವೇಜ್ ಪಾಲಿಸಿನಲ್ಲಿ? ಏನ್ರಿ ಮಾಡ್ತಿದ್ದೀರಿ ಸಿದ್ದರಾಮಯ್ಯನವರು? ಎಲ್ರಿ ಆ ಎಜುಕೇಷನ್ ಮಿನಿಸ್ಟರು ಯೂಸ್ಲೆಸ್ ಫೆಲೋಸ್ ತಂದು ಏನು ಮಾಡ್ತಿದ್ದೀರಿ? ದಕ್ಷಿಣ ರಾಜ್ಯಗಳು ಒಂದಾಗಬೇಕು. ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ, ಅವ್ರು ಅದನ್ನು ಹೇಳ್ತಿಲ್ಲ. ಈಗ ಭಾಳ ಡ್ರಾಮಾ ಮಾಡ್ತಿದ್ದಾರೆ. ಕರೆಕ್ಟಾಗಿ ಅವ್ರ ಕಾರಣ ಬೇರೆ ಕೊಡ್ತಾರೆ, ಭಾಳ ಇಂಟೆಲಿಜೆಂಟ್ ಆಗಿ ಮಾಡ್ತಿದ್ದಾರೆ. ವಿದೇಶಿ ಭಾಷೆಯ ಮೇಲೆ 3ನೇ ಭಾಷೆ ಯಾವ್ದು ಬೇಕಾದ್ರೂ ತಗೊಳ್ಳಿ, ಹಿಂದಿನಾರು ತಗೊಳ್ಳಿ, ಫ್ರೆಂಚಾರು ತಗೊಳ್ಳಿ, ಲ್ಯಾಟಿನಾರು ತಗೊಳ್ಳಿ, ಸ್ಪ್ಯಾನಿಷರು ತಗೊಳ್ಳಿ ಅಂತ ಬಿಡ್ದವ್ರೆ. ರೈಲನ್ನ ಪುಷ್ ಮಾಡೋದು ಅದನ್ನೇ. ಹೌದು, ಪುಷ್ ಮಾಡೋದು ಅದನ್ನೇ. ಅಪೋಸ್ ಮಾಡ್ಬೇಕು. ಹೂ ಟೋಲ್ಡ್ ಹಿಂದಿ ಈಸ್ ಎ ನ್ಯಾಷನಲ್ ಲ್ಯಾಂಗ್ವೇಜ್? 6 ರಾಜ್ಯ 7 ರಾಜ್ಯ ಮಾತಾಡ್ಬಿಟ್ಟ ತಕ್ಷಣ ಈ ದೇಶದ ಭಾಷೆನ. ದೇಶ ಹುಟ್ಟಿರೋದೇ ಇದು ಭಾಷೆಗಳ ಆಧಾರದಲ್ಲಿ. ನನ್ನ ಪ್ರಕಾರ 2 ಭಾಷೆ. ಯಾವ ಭಾಷೆ ಬೇಕಾದ್ರೂ ಕಲ್ತ್ಕೊಳ್ಳ. ಆಮೇಲೆ ಯಾರು ಬೇಡ ಅಂದವರು ಏನ್ ಮಾಡ್ತಿದ್ದಾರೆ ಕರ್ನಾಟಕ ಸರ್ಕಾರದವರು? ವೇರ್ ಇಸ್ ದಟ್ ಎಜುಕೇಶನ್ ಮಿನಿಸ್ಟರ್? ಹೂ ಇಸ್ ಹಿ? ಆರ್ ವಾಟ್ ಎವರ್ ಇದು ಯಾರಿಗೆ ಬರುತ್ತೋ ಅವ್ರಿಗೆ, ಯಾರೇ ಹೈಯರು ಲೋಯರು ಮಿಡ್ಲು ಅಪ್ಪರು ಸೈಡು ಲೆಫ್ಟು ಟಾಪು ಬಾಟಮು ಅಂತೆಲ್ಲ ಎಜುಕೇಶನ್ ಮಿನಿಸ್ಟರ್ಗಳಿದ್ದಾರೆ. ಸುಧಾಕರ್ ಯಾರು ರಾಹುಲ್ ಗಾಂಧಿಗೆ ಒಂದು ಕಂಪ್ಲೇಂಟ್ ಕೊಡಬೇಕು, ಈ ಎಜುಕೇಶನ್ ಮಿನಿಸ್ಟರ್ ಡಿಸ್ಮಿಸ್ ಮಾಡಿ, ಸರಿ ಇಲ್ಲ, ಪ್ರೋ ಬಿಜೆಪಿ ಅಂತ. ಯಾಕೆ ಸರ್ ಏನು ಮಾತಾಡಿಲ್ಲ ಕರೆಕ್ಟಾಗಿ ಈ ವಿಚಾರದಲ್ಲಿ? ಒಂದು ಬದ್ಧತೆ ಬೇಕಲ್ಲ. ಇನ್ನು ಕನ್ನಡದಲ್ಲಿ ಮಾತನಾಡಿ ಎಂದದಕ್ಕೆ ಮರಾಠ ಪುಂಡರು ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿರುವಂತಹ ಘಟನೆ ಬೆಳಗಾವಿಯಲ್ಲಾಗಿದೆ. ಬಸ್ನಲ್ಲಿ ಒಬ್ಬಾಕೆ ಕಂಡಕ್ಟರ್ ಜೊತೆಗೆ ಮಾತನಾಡಿದ್ರು ಮರಾಠಿಯಲ್ಲಿ. ನಂಗೆ ಮರಾಠಿ ಬರಲ್ಲ ಮೇಡಮ್, ಕನ್ನಡದಲ್ಲಿ ಮಾತಾಡಿ ಅಂತ ಕೇಳಿದ್ದಾರೆ. ಅಷ್ಟಕ್ಕೆ ಜನರನ್ನು ಕರೆಸಿ ಬಸ್ ತಡೆದು ಹಲ್ಲೆ ನಡೆಸಿದ್ದಾರೆ. ಆ ಕೋತಿಗಳಿವೆಯಲ್ಲ ಹೊಡೆದವು, ಅವ್ನು ಕರ್ಕೊಂಡು ಈ ಕಡೆ ಭಾಗಕ್ಕೆ ಬಂದಾಗ ಅವನ ಕಂಡು ಹಿಡಿದ್ರೆ ಬಿಡ್ಕೊಂಡು ಹಲ್ಲು ಉದುರಿಸ್ಬಿಡ್ಬೇಕು. ಅವಾಗ ಆಗ ನಾವ್ ಹೇಳ್ಬೇಕು, ಹೇಯ್ ಮಾತಾಡ ಅನ್ಬೇಕು. ಅಲ್ಲ, ಅವ್ರು ಇರೋದು ಬೆಳಗಾವಿನಲ್ಲಿ, ಅವ್ರು ಕನ್ನಡ ಬರಲ್ವಾ? ಬರಲೇಬೇಕಲ್ಲ, ಬರಲ್ವಂತ ಅವನು ಅಲ್ಲೇ ಇರ್ತಾರ. ಈ ತರ ರೆಸ್ಪಾನ್ಸ್ ಕೊಟ್ಟಿದ್ದಿದ್ರೆ ಎಲ್ಲ ದಾರಿಗೆ ಬಂದಿರೋರು. ಯಾರು ಕೊಡಲ್ಲ ಯಾರುವೆ. ಓಟು ಸರ್, ಅದು ಓಟು ವಿಚಾರ. ಹೊಡೆದ್ಬಿಟ್ನಂತೆ, ಏನ್ ಮೇಲಿಂದ ಇಳಿದು ಬಂದ್ಬಿಟ್ಟ ಅವನು, ಹೊಡೆದು ಬಿಡಕ್ಕೆ. ಅಪ್ಪನ ಮನೆದು ಅಷ್ಟು ವಯಸ್ಸಾಗಿದೆ ಅವ್ರಿಗೆ. ಅಳ್ತಾರೆ ಸರ್ ಪಾಪ ಅವರು. ಅಳೋದು ಬೇರೆ ವಿಚಾರ. ನೋಡಿದೆ ಈಗ ಅವ್ರನ್ನ, ವಯಸ್ಸಾಗಿದೆ. ಹೌದು. ರಾಮಲಿಂಗಾರೆಡ್ಡಿ ಅವರೇ, ಈ ಸುಖಕ್ಕೆ ನಿಮಗೆ ಮಂತ್ರಿಗಿರಿ ಯಾಕೆ ಬೇಕು? ನಿಮ್ಮ ನೌಕರರನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕಾಗದೇ ಇದ್ರೆ ದೇವ್ರು ನಿಮಗೆಲ್ಲ ಕೊಟ್ಟಿದ್ದಾನೆ. ರಿಸೈನ್ ಮಾಡಿ ನೆಮ್ಮದಿಯಾಗಿರಿ ಮನೆಯಲ್ಲಿ ಸುಮ್ಮನೆ. ನಿಮಗೆ ದೇವ್ರು ಏನೂ ಕೊರತೆ ಮಾಡಿಲ್ಲ, ನಿಮಗೆಲ್ಲ ಕೊಟ್ಟಿದ್ದಾನೆ.
ನೀವು ಏನೇನು ಬಯಸಿದ್ರಿ ಎಲ್ಲ ಆಗೂ ಹೋಗಿದೆ. ಯಾಕೆ ಬೇಕು ಈ ಜೀತದ ಥರ ಮಂತ್ರಿಗಿರಿ ಮಾಡ್ಕೊಂಡಿರಕ್ಕೆ? ಬಿಸಾಕಿ ಸುಮ್ಮನೆ ಅದನ್ನು ಕಿತ್ತು. ಈಸ್ ದಿಸ್ ದ ವೇ? ಯು ಹ್ಯಾವ್ ನಾಟ್ ಇವನ್ ಸ್ಪೋಕನ್. ಒಂದು ವರ್ಡ್ ಮಾತಾಡಿಲ್ಲ. ನನಗೆ ಅವ್ರು ನೋಡಿದ್ರೆ ನಿಮ್ಮನ್ನು ನೋಡ್ದಂಗೆ ಅನ್ನಿಸ್ತಿತ್ತು. ಯಾಕೋ ಫೇಸ್ ಕಟ್ಟುವೆ. ಇದೇನಾ ನಿಮ್ಮದು ಮಾನವೀಯತೆ? ಸಿದ್ದರಾಮಯ್ಯನವರು ಪುಂಗಿ ಬರೀತೀರಲ್ಲ ಕೂತ್ಕೊಂಡು, ಟ್ವಿಟರು ಪಟರು ಮಟರು ಮಾನವೀಯತೆ ಅಂದ್ಕೊಂಡು ಬರೀತಿರಲ್ಲ. ಇದೇನಾ ನಿಮ್ಮ ಮಾನವೀಯತೆಗಳು? ಅಯೋಗ್ಯರನ್ನ ಕರ್ಕೊಂಬಂದು ಕಾಲು ಮುರಿದು ಹಲ್ಲುದ್ರು ಸೋದು ಬಿಟ್ಬಿಟ್ಟು. ಎಸ್, ಕರ್ನಾಟಕದಲ್ಲಿ ಮತ್ತೆ 9 ಕಳಪೆ ಔಷಧಿಗಳನ್ನು ಆರೋಗ್ಯ ಇಲಾಖೆ ಪತ್ತೆ ಹಚ್ಚಿದೆ. ಕೆಲ ಕಂಪನಿಗಳು ಪೂರೈಸುವ ಆಂಟಿಬಯೋಟಿಕ್ ಇಂಜೆಕ್ಷನ್ ಲೋ ಶುಗರ್ಗೆ, ಸಂಧಿವಾತಕ್ಕೆ, ಹೃದ್ರೋಗ, ಕಿಡ್ನಿ ಸಮಸ್ಯೆಗೆ ಕೊಡುವಂತಹ ಇಂಜೆಕ್ಷನ್ಗಳಲ್ಲಿ ಅಸುರಕ್ಷಿತ ಅಂತ ಆ ಪಟ್ಟಿಗೆ ಲಿಸ್ಟ್ ಮಾಡಿದ್ದಾರೆ. ಬಳಕೆ ನಿರ್ಬಂಧಿಸಿದ್ದಾರೆ. ಇವು ಖಾಸಗಿಯಾಗಿ ಮಾರಾಟ ಆಗ್ತಾ ಇದೆ. ಆದರೆ ಇದನ್ನು ತಡೆಯೋಕೆ ಅಷ್ಟು ಸುಲಭ ಅಲ್ಲ ಅಂತ ಕೂಡ ಆರೋಗ್ಯ ಸಚಿವರು ಹೇಳ್ತಾ ಇದ್ದಾರೆ. ಕೇಂದ್ರ ಆರೋಗ್ಯ ಇಲಾಖೆ ಚೆನ್ನಾಗಿ ಕೆಲಸ ಮಾಡ್ತಂಗಿದೆ ಈ ವಿಚಾರಗಳಲ್ಲಿ. ಕೇಂದ್ರ ಸರ್ಕಾರ ಪರಿಗಣಿಸಬೇಕು. ಯಾರು ಮಾರಾಟಗಾರರು, ಉತ್ಪಾದಕರು ಯಾರಿದ್ದಾರೆ ಅವ್ರನ್ನ ಹಿಡಿದ್ಬಿಟ್ಟು ಹೆಡೆಮುರಿ ಕಟ್ಟಕ್ಕಾಗಲ್ವಾ? ಏನು ಅವ್ರೇನು ಪಾತಾಳ ಲೋಕದಲ್ಲಿದ್ದಾರಾ? ಏನು ಆಟ ಆಡ್ತಾ ಇದ್ದೀರಪ್ಪ? ಈಗ ನಾಳೆ ಏನಾರು ಆಗ್ಬಿಟ್ರೆ ಅಶೋಕ ಬರ್ತಾರೆ ಆಚೆಗೆ. ಆರೋಗ್ಯ ಮಂತ್ರಿ ಏನು ಮಾಡ್ತಿದ್ರಿ? ಯಾಕ್ರಿ ತಗೊಂಡ್ರಿ ಬ್ಯಾಚು? ಯಾಕ್ರಿ ಕೊಟ್ರಿ ಅದನ್ನ ಅಂತ ಬರ್ತಾರೆ. ಬ್ಲಾಕ್ ಲಿಸ್ಟ್ ಹಾಕಿದ್ರಿ ಮತ್ತೆ ಕೊಟ್ರಿ ಅಂತ ಕೇಳ್ತಾರೆ. ದೇವರೇ ಕಾಪಾಡ್ಬೇಕು. ಇನ್ನು ಉದಯಗಿರಿ ಗಲಭೆ ಪ್ರಕರಣದಲ್ಲಿ ಇರಬೇಕಾದ್ರೆ ಟ್ರಾಫಿಕ್ ಸಮಸ್ಯೆನ ಚೆನ್ನಾಗಿದೆ. ಓಕೆ, ಮೈಸೂರಿನ ಉದಯಗಿರಿ ಗಲಭೆ ಪ್ರಕರಣದಲ್ಲಿ ಸತೀಶ್ನನ್ನ ಗಡೀಪಾರು ಮಾಡೋದಕ್ಕೆ ಮೈಸೂರು ಪೊಲೀಸರು ಮುಂದಾಗಿದ್ರಲ್ಲ, ಈಗ ಅವರು ಉತ್ತರ ಕೊಟ್ಟಿದ್ದಾರೆ. ನನ್ನನ್ನು ಯಾಕೆ ಗಡೀಪಾರು ಮಾಡ್ತೀರಾ? ನಾನೇನು ತಪ್ಪು ಮಾಡಿದ್ದೀನಿ? ನೈಸರ್ಗಿಕ ನ್ಯಾಯ ಅಲ್ಲ ಇದು, ಮಾನವ ಹಕ್ಕುಗಳ ಉಲ್ಲಂಘನೆ, ಇದು ತಪ್ಪು. ಹೀಗಾಗಿ ಗಡೀಪಾರು ಅರ್ಜಿಯನ್ನು ವಜಾ ಮಾಡಿ ಅಂತ ಕೋರ್ಟ್ಗೆ ಸತೀಶ್ ಅರ್ಜಿ ಹಾಕ್ಕೊಂಡಿದ್ದಾರೆ. ನೀನು ಯಾಕಪ್ಪ ಮುಖ ಮುಚ್ಕೊಂಡು ಓಡಾಡ್ತೀಯಾ? ಈ ದೇಶದಲ್ಲಿ ಮಾಡಬಾರ್ದನ್ನು ಮಾಡಿರೋ ಹಲ್ಕಟ್ಟುಗಳು ಕಚಡಾಗ್ಲರು ಹಿಂಗೆ ಓಡಾಡ್ತೀವಿ. ನೀನು ಯಾಕಯ್ಯ ಮುಚ್ಕೊಂಡು ಓಡಾಡ್ತೀಯ? ನೀ ಅರ್ಜಿ ಹಾಕಿರೋದು ಸರಿ ಇದೆ. ಐ ಹೋಪ್ ಕೋರ್ಟ್ ವಿಲ್ ಅಂಡರ್ಸ್ಟ್ಯಾಂಡ್. ಅಮೆರಿಕದ ಸುಂಕಾಸ್ತ್ರಕ್ಕೆ ಬ್ರಿಕ್ಸ್ ದೇಶಗಳು ಬೆಚ್ಚಿ ಬಿದ್ದಿವೆ. ಭಯಕ್ಕೆ ನಾಲ್ಗೆನೆ ಹೊರಳ್ತಾ ಇಲ್ಲ ಅಂತ ಟ್ರಂಪ್ ಲೇವಡಿ ಆಡಿದ್ದಾರೆ. ಈ ಮಧ್ಯೆ ರಷ್ಯಾ ಉಕ್ರೇನ್ನ ಕದನ ನಿಲ್ಲಿಸಲು ಟ್ರಂಪ್ ನೋಡ್ತಾ ಇದ್ದಾರೆ. ಆದರೆ ಅವಕಾಶವನ್ನ ಜೆಲೆನ್ಸ್ಕಿ ಉಪಯೋಗಿಸ್ಕೊಳ್ತಾ ಇಲ್ಲ. ಜೆಲೆನ್ಸ್ಕಿ ಅವರ ವರ್ತನೆಯಿಂದ ಟ್ರಂಪ್ಗೆ ಸಾಕಾಗಿ ಹೋಗಿದೆ ಅಂತ. ಟ್ರಂಪ್ ಅಂದ್ರೆ ನಾನೇನು ದೇವ್ರು ಅನ್ಕೊಂಬಿಟ್ಟಿದಾನೋ ಏನೋ ಮನುಷ್ಯ. ಈ ಸೆಕೆಂಡ್ ಟೈಮ್ ಆದ್ಮೇಲಂತೂ ವಿಪರೀತ ಆಗಿದೆ. ಅವನು ನಾನು ದೇವರು ಅನ್ಕೊಂಬಿಟ್ಟಿದಾರ ಅವರು. ನಾನು ಹೇಳಿದ್ದಕ್ಕೆ ಓಕೆ, ಏಯ್ ನನ್ನ ಬುಟ್ ನೆಕ್ಕೋ ನೆಕ್ ಬಿಡು, ಹಂಗೆ ಆಡ್ತಾ ಇರೋದು ಇವಾಗ. ಹಂಗ ಹಂಗೆ ಆಡ್ತಾರೆ. ಏನು ಅನ್ಕೊಂಬಿಟ್ಟಿದ್ಯಾ ನೀನು? ಒಂದೇ ದೇಶ ಅನ್ಕೊಂಬಿಟ್ಟಿದ್ಯಾ ಇಡೀ ಭೂಪಟದಲ್ಲಿ? ಬೇರೆ ದೇಶಗಳು ಯಾರು ಬೆದರಿಲ್ಲ, ಎಲ್ಲ ರೀಅಡ್ಜಸ್ಟ್ ಆಗ್ತಾ ಇದ್ದಾರೆ, ಎಲ್ಲ ರೀಪೊಸಿಷನ್ ಆಗ್ತಿದ್ದಾರೆ, ಕಾಯ್ತಿದ್ದಾರೆ ಅಷ್ಟೇ. ಆ ಟೈಮ್ ಕರೆಕ್ಟಾಗಿ ಕೊಟ್ರೆ ಹೆಂಗೆ ಕೊಡ್ತಾರೆ ಗೊತ್ತಾ? ತಿರುಗಿಸ್ಕೊಂಡು ಎಲ್ಲರೂ. ಓಕೆ, ಇನ್ನು ಅಂತರಿಕ್ಷದಲ್ಲಿ ಸಿಲುಕಿರುವ ಸುನೀತಾ ವಿಲಿಯಮ್ಸ್, ಮುಚ್ಚ ವಿಲ್ಮೋರ್ನ ಕರೆತರೋದಕ್ಕೆ ರಾಜಕೀಯ ಕಾರಣಗಳಿಂದ ಬೈಡನ್ ಅವಕಾಶ ಕೊಡಲಿಲ್ಲ ಅಂತ ಮಸ್ಕ್ ಆರೋಪ ಮಾಡಿದ್ರು. ಅದಕ್ಕೆ ಡೆನ್ಮಾರ್ಕ್ನ ಹಿರಿಯ ವ್ಯೋಮಗಾಮಿ ಆಂಡ್ರೆ ಬೊಗೆಸ್ಸನ್ ತಳ್ಳು ಹಾಕಿದ್ದಾರೆ. ಏನು ಅವರಿಬ್ಬರ ನಡುವೆ ಒಂದಷ್ಟು ಮಾತಿನ ಜಟಾಪಟಿ ನಡೆದಿದೆ. ಅವ್ರೇನೋ ಹೇಳದ್ನಂತೆ, ಯಾರು ಎಲಾನ್ ಮಸ್ಕ್, ಹೇಳೋದೆಲ್ಲ ಸುಳ್ಳು, ಇಡಿಯಟ್, ನಿಂಗೆ ವಯಸ್ಸಾಗಿದೆ, ಬುದ್ಧಿ ಮಾತ್ರ ಬಂದಿಲ್ಲ ಅಂತ. ಅದು ಯಾರೋ ನನಗೂ ಹೇಳಿದ್ರು, ಈ ಎಲಾನ್ ಮಸ್ಕ್ಗೂ ವಯಸ್ಸಾಗಿದೆ, ಅವ್ರಿಗೂ ಆದ್ರೂ ಈ 3 ವರ್ಷದ್ದು ಪಾಪು ಟೈಪ್ ಆಡ್ತಾನೆ ಅಂತ ನನಗೂ ಯಾರೋ ಹೇಳಿದ್ರು. ಲೂಜ್ ಥರ ಕುಣಿತಿರ್ತಾನೆ ಡ್ಯಾಸ್ ಮೇಲೆಲ್ಲ ಅಂತ ನನಗೂ ಯಾರೋ ಹೇಳಿದ್ರು. ಅದಕ್ಕೊಂದು ಗೌರವ ಬೇಡವಾ, ಘನತೆ ಬೇಡವಾ ಅಂತ ನನಗೂ ಯಾರೋ ಹೇಳಿದ್ರಪ್ಪ. ಸೊ ಇಬ್ರು ಅದೇ ಇರ್ಬೇಕು ಸರ್. ಅದಕ್ಕೆ ಓಕೆ. ಶಕ್ತಿ ಯೋಜನೆ ಪರಿಣಾಮ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಬಸ್ಗಳಲ್ಲಿ ಹೆಚ್ಚಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಮಹಿಳೆಯರಿಗೆ ರಿಸರ್ವ್ ಇಲ್ಲದ ಸೀಟ್ಗಳಲ್ಲೂ ಅವರೇ ಕೂತ್ಕೊಳ್ತಾ ಇದ್ದಾರೆ. ಇದರಿಂದ ರೋಸಿ ಹೋಗಿರೋ ಮೈಸೂರಿನ ವಿಷ್ಣುವರ್ಧನ್ ಅವರು ಯಾಕೆ ಸರ್ ರಿಸರ್ವೇಶನ್ ಈಗ ಪುರುಷರು ಕೇಳ್ತಾ ಇದ್ದಾರೆ ಸರ್ ನಮಗೂ ರಿಸರ್ವ್ ಮಾಡಿ ಅಂತ. ರಿಸರ್ವ್ ಮಾಡೋದಲ್ಲ, ಮಹಿಳೆಯರು ಎಲ್ಲಾನು ಆಕ್ರಮಿಸ್ಕೊಂಡ್ಬಿಡ್ತೀವಿ ಇನ್ನಕ್ಕೆ. ನಿಮಗೇನು ಬಸ್ಸೇ ಹೊಡೆದು ಇಟ್ಟಿಲ್ಲ ಇಲ್ಲಿ ಬಸ್ಸನ್ನು. ನಿಮಗೆ ಫ್ರೀ ಕೊಟ್ಬಿಟ್ರು ಅಂದ ತಕ್ಷಣ ಇಡೀ ಬಸ್ಸನ್ನು ಆಕ್ಯುಪೈ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ಅಂದರೆ ಅಟ್ ಸಮ್ ಪಾಯಿಂಟ್ ಆರ್ men should start discouraging traveling in bus. ಈಗ ಮೆಟ್ರೋ ಕೈ ಬಿಡಿ, ಮೆಟ್ರೋಲ್ ಹೋಗಬೇಡಿ. ಈಗ 1 ಲಕ್ಷ ಕಡಿಮೆ ಆಗಿದೆ, ಒಂದಲ್ಲ 3 ಲಕ್ಷ ಆಗಲಿ ಹೋಗಬೇಡಿ ಮೆಟ್ರೋಲಿ. ಡಿಸ್ಕರೇಜ್ ಮಾಡಿ ಮೆಟ್ರೋಲ್ ಹೋಗೋದನ್ನ. ಇನ್ನೂ ನುಗ್ಗಿಸಿ ಗಾಡಿಗಳನ್ನ ರಸ್ತೆಗೆ ಹೇಳ್ತೀನಿ. ಶಿವಕುಮಾರ್ ಕಾರು ಓಡಾಡಬಾರ್ದು, ಹಂಗೆ ಮಾಡಿ ಬಿಡಬೇಡಿ. ಲಜ್ಜಿಗೆಟ್ಟ ರಾಜ್ಯ ಸರ್ಕಾರ ಮತ್ತು ನೀತಿಗೆಟ್ಟ ಬುದ್ಧಿಗೆಟ್ಟ 3 ಎಂಪಿಗಳು ಈ ನಗರದ್ದು. ಅವರ ಹೆಸರು PC ಮೋಹನ್, ಶೋಭಾ ಕರಂದ್ಲಾಜೆ ಹಾಗೂ
ತೇಜಸ್ವಿ ಸೂರ್ಯ ಲಜ್ಗೆಟ್ ಅವ್ರು ನೀವು 3 ಜನ ಹಾಗಾರೆ ಇಲ್ಲ ಉತ್ತರ ಕೊಡಿ ಬಂದು ನಮಗಿಲ್ಲಿ ಯಾರು ಜವಾಬ್ದಾರು ಕಾಗದ ಬರೀರಿ ನೀವು ಪ್ರೊಟೆಸ್ಟ್ ಮಾಡಿ 3 ಜನ ಮಾಡಲಿಲ್ಲ ಎಲ್ಲ ಬಿಟ್ಬಿಟ್ರಿ ನೋಡಿದ್ರ ತಣ್ಣಗೆ ಮಾಡಿಬಿಟ್ರು 2 ದಿನ ಅಷ್ಟೇ ಸರ್ 2 ದಿನ ತಣ್ಣಗೆ ಮಾಡಿಬಿಟ್ರು